ಶ್ರೀಶೈಲೇಶ್ವರ ವಿದ್ಯಾಕೇಂದ್ರವು ಸೆಕೆಂಡ್ ಪಿಯುಸಿಯಲ್ಲಿ ಅತ್ಯುತ್ತಮ ಫಲಿತಾಂಶ, ರಾಜ್ಯಕ್ಕೆ 5ನೇ ರ್ಯಾಂಕ್, ಅಖಂಡ ಬಳ್ಳಾರಿ ಜಿಲ್ಲೆಗೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನ. ವಿದ್ಯಾರ್ಥಿಗಳಿಗೆ ಶುಭ ಕೋರಿದ ಶ್ರೀಶೈಲೇಶ್ವರ ವಿದ್ಯಾಕೇಂದ್ರದ ಆಡಳಿತ ವರ್ಗ. ನಿಜಕ್ಕೂ ಇದು ಸಂಡೂರಿನ ಹೆಮ್ಮೆಯ ವಿಷಯ. ವೀಕ್ಷಕರ ನಮಸ್ಕಾರ, ಗರುಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಮಲ್ಲೇಶ್ ಕಮತು. ವೀಕ್ಷಕರ, ಇವತ್ತು ಬಳ್ಳಾರಿ ಜಿಲ್ಲೆ ಗರ್ವ ಪಡುವಂತಹ ಒಂದು ಹೆಮ್ಮೆಯ ವಿಶೇಷ ವರದಿಯನ್ನು ನಿಮ್ಮ ಮುಂದೆ ತಂದಿದ್ದೇವೆ. ವೀಕ್ಷಕರ, ಇದು ಬಳ್ಳಾರಿ ಜಿಲ್ಲೆಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲೊಂದಾದ ಶ್ರೀಶೈಲೇಶ್ವರ ವಿದ್ಯಾಕೇಂದ್ರದಲ್ಲಿ ಪಿಯುಸಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿಗಳಿಬ್ಬರು ರಾಜ್ಯಕ್ಕೆ 5ನೇ ರ್ಯಾಂಕ್ ಮತ್ತು ಅಖಂಡ ಬಳ್ಳಾರಿ ಜಿಲ್ಲೆಗೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದು ಶ್ರೀಶೈಲೇಶ್ವರ ವಿದ್ಯಾಸಂಸ್ಥೆಗೆ ಕೀರ್ತಿ ತಂದಿರುವ ವಿಶೇಷ ವರದಿ ನಿಮ್ಮ ಮುಂದೆ. ವೀಕ್ಷಕರ, ಬಳ್ಳಾರಿ ಜಿಲ್ಲೆಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲೊಂದಾದ ಶ್ರೀಶೈಲೇಶ್ವರ ವಿದ್ಯಾಕೇಂದ್ರವು ನಡೆದು ಬಂದ ಹಾದಿ ನೋಡುವುದಾದರೆ, ಈ ವಿದ್ಯಾಕೇಂದ್ರವು ಅಕ್ಷರ ಯೋಗಿ ಶ್ರೀ ಎಸ್.ವಿ. ನಾನಾವಟೆಯವರಿಂದ ಸಂಸ್ಥಾಪಿಸಲ್ಪಟ್ಟಂತಹ ಮಹತ್ವಾಕಾಂಕ್ಷೆಯ ವಿದ್ಯಾಕೇಂದ್ರವಾಗಿದ್ದು, ಅಪಾರ ಪರಿಶ್ರಮ ಜೀವಿಗಳಾಗಿದ್ದ ಎಸ್.ವಿ. ನಾನಾವಟೆರವರು 80ರ ದಶಕದಲ್ಲಿಯ ಸಂಡೂರಿನಲ್ಲಿ ಶ್ರೀಶೈಲೇಶ್ವರ ವಿದ್ಯಾಕೇಂದ್ರವನ್ನು ಹುಟ್ಟು ಹಾಕುವುದರ ಮೂಲಕ ಅಕ್ಷರ ಕ್ರಾಂತಿಯನ್ನೇ ಮಾಡಿದ್ದರು ಎಂದರೆ ನಿಜಕ್ಕೂ ತಪ್ಪಾಗಲಾರದು. ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದ ಅವರು ಅತ್ಯಂತ ಪರಿಶ್ರಮದಿಂದ ಸಂಸ್ಥೆಯನ್ನು ಕಟ್ಟಿ ಭದ್ರವಾದ ಬುನಾದಿಯನ್ನು ಹಾಕಿದರು. 2007ರಲ್ಲಿ ಸನ್ಮಾನ್ಯರು ಕೀರ್ತಿ ಶೇಷರಾದ ನಂತರ ಅವರ ಪುತ್ರದ್ವಯರಾದ ಚಿದಂಬರ ಎಸ್ ನಾನಾವಟೆ ಹಾಗೂ ಕುಮಾರ್ ಎಸ್ ನಾನಾವಟೆರವರು ಸಂಸ್ಥೆಯ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದಾರೆ. ಸುಮಾರು 15 ವರ್ಷಗಳ ಹಿಂದೆ ಅಂದರೆ 2011ರಲ್ಲಿ ದಿವಂಗತ ಎಸ್.ವಿ. ನಾನಾವಟೆ ಅವರ ಸ್ಮರಣಾರ್ಥ ಎಸ್.ವಿ. ನಾನಾವಟೆ PU ಕಾಲೇಜ್ ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗಗಳೊಂದಿಗೆ ಪ್ರಾರಂಭಿಸಲಾಯಿತು. ಗ್ರಾಮೀಣ ಪ್ರದೇಶಗಳ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಗುಣಮಟ್ಟದ ಸ್ಪರ್ಧಾತ್ಮಕ ಶಿಕ್ಷಣದ ಜೊತೆಗೆ ಸಂಸ್ಕಾರಯುತ ಶಿಕ್ಷಣ ನೀಡುವುದು ಈ ಪ್ರತಿಷ್ಠಿತ ಕಾಲೇಜಿನ ಮುಖ್ಯ ಗುರಿಯಾಗಿರುವಂತಹದ್ದು. ಕಳೆದ 1 ದಶಕದಿಂದ ವಿದ್ಯಾರ್ಥಿಗಳಿಗೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ CET, JEE ಮತ್ತು ನೀಟ್ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಕೋಚಿಂಗ್ ನೀಡಲಾಗುತ್ತಿದೆ. ಎಸ್.ವಿ. ನಾನಾವಟೆ PU ಕಾಲೇಜು ನುರಿತ ಅಪಾರ ಅನುಭವ ಹಾಗೂ ಶೈಕ್ಷಣಿಕ ಹಿನ್ನೆಲೆ ಹೊಂದಿರುವ ಉಪನ್ಯಾಸಕ ವೃಂದವನ್ನು ಹೊಂದಿದೆ. ಪ್ರತಿಷ್ಠಿತ ನಾನಾವಟೆ PU ಕಾಲೇಜಿನಲ್ಲಿ ಸಾವಿರಾರು ಮಕ್ಕಳು ಪದವಿ ಪೂರ್ವ ಶಿಕ್ಷಣ ಪಡೆದು ರಾಜ್ಯದ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜುಗಳು ಹಾಗೂ ಮೆಡಿಕಲ್ ಕಾಲೇಜುಗಳಲ್ಲಿ MBBS, BAMS, BDS, BSc ಅಗ್ರಿ ಕೋರ್ಸ್ಗಳನ್ನು ವ್ಯಾಸಂಗ ಮಾಡುತ್ತಿದ್ದು ನೂರಾರು ವಿದ್ಯಾರ್ಥಿಗಳು ಪ್ರತಿಷ್ಠಿತ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರೆ ಇದು ನಿಜಕ್ಕೂ ಹೆಮ್ಮೆ ಪಡುವಂತಹ ವಿಷಯ. ಕರ್ನಾಟಕದ ಟಾಪ್ ಸೆಕೆಂಡ್ ಮೆಡಿಕಲ್ ಕಾಲೇಜ್ ಆಗಿರುವ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ 3 ವಿದ್ಯಾರ್ಥಿಗಳು, ಬಳ್ಳಾರಿಯ ವಿಮ್ಸ್ನಲ್ಲಿ 4 ವಿದ್ಯಾರ್ಥಿಗಳು, ಕೊಪ್ಪಳದ ಕಿಮ್ಸ್ನಲ್ಲಿ 2, ಬೀದರ್ ಮೆಡಿಕಲ್ ಕಾಲೇಜಿನಲ್ಲಿ ಹಾಗೂ ರಾಜ್ಯಾದ್ಯಂತ ಅನೇಕ ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ MBBS, ನರ್ಸಿಂಗ್, ಫಾರ್ಮಡಿ, ಫಾರ್ಮ್ ಕೋರ್ಸ್ಗಳಲ್ಲಿ ಅಧ್ಯಯನ ಮಾಡುತ್ತಿದ್ದಾರೆ. ಎಸ್.ವಿ. ನಾನಾವಟೆ PU ಕಾಲೇಜು ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳನ್ನು ಹೊಂದಿದ್ದು ಸ್ಪರ್ಧಾತ್ಮಕ ತರಗತಿಗಳನ್ನು ಪ್ರತ್ಯೇಕವಾಗಿ ಬೆಳಗ್ಗೆ 9ರಿಂದ ರಾತ್ರಿಯ 8 ಗಂಟೆಯವರೆಗೆ ತರಬೇತಿ ನೀಡಲಾಗುತ್ತಿದೆ. ವಾಣಿಜ್ಯ ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗೆ CMA, CA ತರಬೇತಿಯನ್ನು ಕೋರ್ಸ್ನ ಜೊತೆಗೆ ನೀಡಲಾಗುತ್ತಿದೆ. ಅಂತೆಯೇ ನೂರಾರು ವಿದ್ಯಾರ್ಥಿಗಳು ರಾಜ್ಯದ ಪ್ರತಿಷ್ಠಿತ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸ್ಪರ್ಧಾತ್ಮಕ ಶಿಕ್ಷಣದಲ್ಲಿ ಮೇಲುಗೈ ಸಾಧಿಸಿರುವ ಈ ಕಾಲೇಜು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಂಸ್ಕಾರ ನೀಡುವುದರಲ್ಲಿಯೂ ಖ್ಯಾತಿಯನ್ನು ಪಡೆದಿದೆ ಎಂದರೆ ನಿಜಕ್ಕೂ ತಪ್ಪಾಗಲಾರದು. ವಿಜ್ಞಾನ ವಿಭಾಗಗಳಲ್ಲಿ PCMC ಮತ್ತು PCMB ಪ್ರತ್ಯೇಕ ಸಂಯೋಜನೆಗಳಿದ್ದು, ವಾಣಿಜ್ಯ ವಿಭಾಗದಲ್ಲಿ BAEC ಮತ್ತು BAES ಸಂಯೋಜನೆಗಳಿವೆ. ವಿದ್ಯಾರ್ಥಿನಿಯರಿಗೆ ಸುಸಜ್ಜಿತವಾದ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದೆ. ಇದೀಗ ಮಾರ್ಚ್ 2026 PUC ಪರೀಕ್ಷೆಗಳಲ್ಲಿ ಎಸ್.ವಿ. ನಾನಾವಟೆ PU ಕಾಲೇಜ್ನ ಸುದೀಪ್ ಹೆಚ್ಚು ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ 7ನೇ ರ್ಯಾಂಕ್ ಹಾಗೂ ಅಖಂಡ ಬಳ್ಳಾರಿ ಜಿಲ್ಲೆಗೆ 2ನೇ ರ್ಯಾಂಕ್ ದಾಖಲಿಸಿದ್ದಾನೆ. ವಾಣಿಜ್ಯ ವಿಭಾಗದ ಸಂಜನಾ ಎನ್ ರಾಜ್ಯಕ್ಕೆ 5ನೇ ರ್ಯಾಂಕ್ ಹಾಗೂ ಬಳ್ಳಾರಿ ಜಿಲ್ಲೆಗೆ 1ನೇ ರ್ಯಾಂಕ್ ದಾಖಲಿಸಿ ಸಂಸ್ಥೆಯ ಪ್ರಖ್ಯಾತಿಯನ್ನು ರಾಜ್ಯ ಮಟ್ಟದಲ್ಲಿ ಪಸರಿಸಿದ್ದಾರೆ. ರಾಜ್ಯ ಮಟ್ಟದಲ್ಲಿ ದಾಖಲಾದ ಈ ಯಶಸ್ಸು ಎಸ್.ವಿ. ನಾನಾವಟೆ PU ಕಾಲೇಜ್ ತನ್ನ ಎಲ್ಲ ಉಪನ್ಯಾಸಕ ವೃಂದಕ್ಕೆ ಅರ್ಪಿಸುತ್ತಿದೆ. ಎಲ್ಲ ಉಪನ್ಯಾಸಕರ ಸಾಮೂಹಿಕ ಪ್ರಯತ್ನ, ಗುರಿಯತ್ತ ಅಚಲ ನಿಷ್ಠೆ, ಸತತ ಪರಿಶ್ರಮದಿಂದಲೇ ಇಂತಹ ಒಂದು ಗಣನೀಯ ಸಾಧನೆ ಸಾಧ್ಯ ಎಂಬುದು ಸಂಸ್ಥೆಯ ಕಾರ್ಯದರ್ಶಿ ಚಿದಂಬರ ಎಸ್ ನಾನಾವಟೆ ಹಾಗೂ ಕುಮಾರ್ ಎಸ್ ನಾನಾವಟೆಯವರ ದಿಟ್ಟ ಅಭಿಪ್ರಾಯವಾಗಿದೆ. ಈ ವರ್ಷ 2026ರ ಒಂದು PU ಫಲಿತಾಂಶದಲ್ಲಿ ನಮ್ಮ ಹೆಮ್ಮೆಯ ವಿದ್ಯಾರ್ಥಿ ಸುದೀಪ್ ಎಚ್ ಅಂತಕ್ಕಂಥವನು ರಾಜ್ಯ ಮಟ್ಟದಲ್ಲಿ 7ನೇ ರ್ಯಾಂಕ್ ಪಡೆದು ಅಖಂಡ ಬಳ್ಳಾರಿ ಜಿಲ್ಲೆ ಅಂದರೆ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯ 72 ಕಾಲೇಜುಗಳ ಪೈಕಿ
ಅವನು ದ್ವಿತೀಯ ಸ್ಥಾನವನ್ನ ಪಡೆದಿದ್ದಾನೆ. ಅದೇ ರೀತಿ ಕಾಮರ್ಸ್ ವಿಭಾಗದಲ್ಲಿ ನಮ್ಮ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಸಂಜನಾ ಎನ್ 596 ಅಂಕಗಳನ್ನ ಪಡೆದು ಅವಳು ಅಖಂಡ ಬಳ್ಳಾರಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನ ಪಡೆದು ರಾಜ್ಯಕ್ಕೆ 5ನೇ ರ್ಯಾಂಕ್ ಅನ್ನ ಪಡೆದಿರ್ತಾಳೆ. ಇದು ಒಂದು ಕಾಲೇಜಿಗೆ ಸಹಜವಾದಂತಹ ಒಂದು ಹೆಮ್ಮೆಯ ವಿಚಾರ. ಎಲ್ಲ ಸಿಬ್ಬಂದಿ ವರ್ಗದವರು, ನಮ್ಮ ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು, ನಮ್ಮ ಅಕಾಡೆಮಿಕ್ ಟೀಮ್, ಅಕಾಡೆಮಿಕ್ ಕೋಆರ್ಡಿನೇಟರ್, ಈ ಒಂದು ಎಲ್ಲರ ಒಂದು ಉಪನ್ಯಾಸಕ ವರ್ಗ, ಹಿರಿಯ ಉಪನ್ಯಾಸಕರು, ಸೀನಿಯರ್ ಫ್ಯಾಕಲ್ಟೀಸ್, ಜೂನಿಯರ್ ಫ್ಯಾಕಲ್ಟೀಸ್, ಎಲ್ಲ ಒಂದು ಎಂಟೈರ್ SSVK ಟೀಮ್ ಅಥವಾ SVNPU ಟೀಮ್ ಅಂತ ಏನ್ ಕರಿತೀವಿ, ಶ್ರೀ SV ನಾನಾವಟೆ ಪದವಿ ಪೂರ್ವ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು ಒಂದು ಟೀಮ್ ವರ್ಕ್ ಆಗಿ ಈ ಒಂದು ಸಾಧನೆಯನ್ನ ನಾವು ಮಾಡಿದೀವಿ ಅಂತ ಹೇಳಕ್ಕೆ ಇವತ್ತು ನನಗೆ ಹರ್ಷ ಹಾಗೂ ಹೆಮ್ಮೆ ಅನ್ನಿಸ್ತಾ ಇದೆ. ವಿದ್ಯಾರ್ಥಿಗಳು ನಿರಂತರ ಕಲಿಕೆಯಿಂದ 2 ವರ್ಷಗಳ ಅವಧಿಯಲ್ಲಿ ಊಟವನ್ನ ಬಿಟ್ಟು ನಿದ್ದೆಯನ್ನ ಕೆಟ್ಟು ವಿದ್ಯಾರ್ಥಿಗಳು ಸಾಧನೆ ಮಾಡಿ ಒಂದು ಕಾಲೇಜಿಗೆ ಹಾಗೂ ಅವರ ಒಂದು ಕುಟುಂಬಕ್ಕೆ, ಅವರ ಒಂದು ಪರಿವಾರಕ್ಕೆ ಮತ್ತು ಸಮಸ್ತ ಸಂಡೂರು ಹಾಗೂ ಬಳ್ಳಾರಿ ಹಾಗೂ ಕರ್ನಾಟಕ ರಾಜ್ಯಕ್ಕೆ ಒಂದು ಕೀರ್ತಿಯನ್ನ ತಂದಿರ್ತಕ್ಕಂಥ ಈ ವಿದ್ಯಾರ್ಥಿಗಳ ಸಾಧನೆ ನಿಜವಾಗ್ಲೂ ಶ್ಲಾಘನೀಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ. ಈಗಾಗಲೇ ನಾನು ಹೇಳಿದ ಹಾಗೆ ನಮ್ಮ ಕಾಲೇಜಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನೀಟ್ ಮತ್ತು JEE ಎಕ್ಸಾಮ್ಸ್ ಅನ್ನ ಕ್ರ್ಯಾಕ್ ಮಾಡಿ NITK ಸೂರತ್ಕಲ್ ನಲ್ಲಿ ಕೆಲಸ ಓದ್ತಾ ಇದ್ದಾರೆ. ಆಮೇಲೆ ನೀಟ್ ಕ್ರ್ಯಾಕ್ ಮಾಡ್ಬಿಟ್ಟು ಕರ್ನಾಟಕದ ಟಾಪ್ ಮೋಸ್ಟ್ ಮೆಡಿಕಲ್ ಕಾಲೇಜ್ ಅಂದ್ರೆ ಮೈಸೂರು ಮೆಡಿಕಲ್ ಕಾಲೇಜ್ ನಲ್ಲಿ 3 ವಿದ್ಯಾರ್ಥಿಗಳು ಈಗ MBBS ಅನ್ನ ವ್ಯಾಸಂಗ ಮಾಡ್ತಾ ಇದ್ದಾರೆ. ಹಾಗೂ JEE ಮೇನ್ಸ್ ನ ಕ್ರ್ಯಾಕ್ ಮಾಡ್ಬಿಟ್ಟು JEE ಅಡ್ವಾನ್ಸ್ ನ ಕ್ರ್ಯಾಕ್ ಮಾಡ್ಬಿಟ್ಟು NITK ಸೂರತ್ಕಲ್ ಅಲ್ಲಿ ಉನ್ನತ ವ್ಯಾಸಂಗವನ್ನ ಪೂರೈಸ್ತಾ ಇದ್ದಾರೆ. ಹಾಗೂ ಇನ್ನು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನಾವು ರಾಜ್ಯಕ್ಕೆ ಪ್ರಥಮ ಹಾಗೂ ದ್ವಿತೀಯ ರ್ಯಾಂಕ್ ಅನ್ನ ಪಡೆದುಕೊಳ್ಳುವ ಒಂದು ವಿಶ್ವಾಸವನ್ನ ಇಟ್ಟಿದ್ದೇವೆ. ಇನ್ನು ಕೆಲವೇ ದಿನಗಳಲ್ಲಿ, ಇನ್ನು 1-2 ವಾರಗಳಲ್ಲಿ CET ಎಕ್ಸಾಮ್ಸ್ ಇದೆ. ಅಲ್ಲಿ ನಮ್ಮ ವಿದ್ಯಾರ್ಥಿ ಅತ್ಯುತ್ತಮ ಸಾಧನೆ ಮಾಡತಕ್ಕಂತ ಒಂದು ಭರವಸೆ ಆ ವಿದ್ಯಾರ್ಥಿಗಳ ಮೇಲೆ ಇದೆ. ನಮ್ಮ ಈ ಬಾರಿಯ ಒಂದು PU ಕಾಲೇಜಿನ ಫಲಿತಾಂಶ ವಿಜ್ಞಾನ ವಿಭಾಗದಲ್ಲಿ 177 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, ಅದರಲ್ಲಿ ಸುಮಾರು 60% ವಿದ್ಯಾರ್ಥಿಗಳು ಅಂದ್ರೆ 87 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಮಾಡಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳಿಗೂ ಮುಂದಿನ ಒಂದು ಉನ್ನತ ಶಿಕ್ಷಣ, ಉನ್ನತ ವ್ಯಾಸಂಗದಲ್ಲಿ ಅವರಿಗೆ ತುಂಬಾ ಅತ್ಯುತ್ತಮವಾಗಿ ಸಹಾಯ ಆಗ್ತಾ ಇದೆ. ಹಾಗೂ ಕಾಮರ್ಸ್ ನಲ್ಲೂ ಕೂಡ ಸುಮಾರು ಎಲ್ಲ ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ 40 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ. ಈ ಎಲ್ಲ ಒಂದು ಸಾಧನೆ ನಮ್ಮ ಇಡೀ ಒಂದು ಶೈಲ ಪರಿವಾರ ಮತ್ತು ನಮ್ಮ SV ನಾನಾವಟೆ PU ಕಾಲೇಜಿನ ಸಮಸ್ತ ಸಿಬ್ಬಂದಿಗಳಿಗೆ ಇದು ಒಂದು ಕೀರ್ತಿ ಸಲ್ಲುತ್ತದೆ. ಮತ್ತು ನಾನು ಈ ಒಂದು ಯಶಸ್ಸನ್ನ ಈ ಎಲ್ಲರೊಂದಿಗೆ ನಾನು ಹಂಚಿಕೊಳ್ಳೋಕೆ ಹೆಮ್ಮೆ ಮತ್ತು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ತಮ್ಮೆಲ್ರಿಗೂ ತಿಳಿದಿರುವಂತೆ ನಮ್ಮ ಶ್ರೀಶೈಲೇಶ್ವರ ವಿದ್ಯಾ ಸಂಸ್ಥೆ 1982ರಲ್ಲಿ ಪೂಜ್ಯ ತಂದೆಯವರಾದಂತಹ ದಿವಂಗತ ಶ್ರೀ SV ನಾನಾವಟೆ ಅವರಿಂದ ಸ್ಥಾಪಿಸಲ್ಪಟ್ಟು ಸಂಸ್ಥೆಯ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ ಸದ್ಗುರು ಸಮರ್ಥ ಗಣಪತರಾವ್ ಮಹಾರಾಜರ ಆಶೀರ್ವಾದ ಮತ್ತು ಈ ಸಂಸ್ಥೆಯ ಆರಾಧ್ಯ ದೈವವಾದಂತಹ ಈ ಶ್ರೀಶೈಲೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ಅತ್ಯಂತ ಉತ್ತಮ ಸ್ಥಿತಿಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡ್ತಾ ಬಂತು. ಮೊದಲಿಗೆ 1ರಿಂದ 10ನೇ ತರಗತಿ ಕನ್ನಡ ಮಾಧ್ಯಮ, ನಂತರ ಆಂಗ್ಲ ಮಾಧ್ಯಮ ಕೂಡ ಪ್ರಾರಂಭಿಸಲ್ಪಡ್ತು. ನಂತರ ಪಾಲಕ ಪೋಷಕರ ಒತ್ತಾಯದ ಮೇರೆಗೆ ನಮ್ಮ ಆಂಗ್ಲ ಮಾಧ್ಯಮವನ್ನ CBSE ಅನ್ನಾಗಿ ಪರಿವರ್ತಿಸಿ ಅನೇಕ ವಿದ್ಯಾರ್ಥಿಗಳು ಒಂದು ಉತ್ತಮ ಫಲಿತಾಂಶವನ್ನು ತಂದಿದ್ದಾರೆ. ಅದರಲ್ಲಿ ಇತ್ತೀಚೆಗೆ 2011-12ರಲ್ಲಿ ದಿವಂಗತ ಈ ಸಂಸ್ಥೆಯ ಸಂಸ್ಥಾಪಕರಾದಂತಹ ಶ್ರೀ SV ನಾನಾವಟೆ ಸರ್ ಅವರ ಹೆಸರಿನಲ್ಲಿ SV ನಾನಾವಟೆ PU ಕಾಲೇಜನ್ನ ಸ್ಥಾಪಿಸಲಾಯಿತು. ಈ ಕಾಲೇಜಿನಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿರ್ತಕ್ಕಂಥ ಅನೇಕ ಬಡ ವಿದ್ಯಾರ್ಥಿಗಳು ಮತ್ತು ಅತ್ಯಂತ ಜಾಣ ವಿದ್ಯಾರ್ಥಿಗಳು ಇಲ್ಲಿ ಅಡ್ಮಿಷನ್ ಪಡೆದುಕೊಂಡು ಅತ್ಯಂತ ಹೆಸರುವಾಸಿಯಾದಂತ ಫಲಿತಾಂಶ ದಾಖಲೆಯನ್ನ ಮಾಡಿರ್ತಾರೆ. ಅದರಲ್ಲೂ ಈ ವರ್ಷ ನಮ್ಮ ಸಂಸ್ಥೆ ಇತಿಹಾಸದಲ್ಲಿನೇ ನಮ್ಮ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಕುಮಾರಿ ಸಂಜನಾ ಇವರು 600ಕ್ಕೆ 596 ಅಂಕಗಳನ್ನ ಗಳಿಸೋದ್ರ ಮೂಲಕ ರಾಜ್ಯ ಮಟ್ಟಕ್ಕೆ ಹೆಸರುವಾಸಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಅತ್ಯಂತ
ಖುಷಿ ಅನ್ಸುತ್ತೆ. ಹಾಗೆ ನಮ್ಮ ವಿಜ್ಞಾನ ವಿಭಾಗದ ವಿದ್ಯಾರ್ಥಿ ಆಗಿರ್ತಕ್ಕಂಥ ಸುದೀಪ ಎನ್ನುವ ವಿದ್ಯಾರ್ಥಿ 593 ಅಂಕಗಳನ್ನ ಗಳಿಸಿ ನಮ್ಮ ಜಿಲ್ಲೆಗೆ 2ನೇ ಸ್ಥಾನವನ್ನ ಗಳಿಸಿದ್ದಾರೆ ಹಾಗೂ ರಾಜ್ಯಕ್ಕೆ 7ನೇ ಸ್ಥಾನವನ್ನ ಗಳಿಸಿ ಈ ಒಂದು ಭಾಗದ ಒಂದು ಸಂಡೂರು ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಗೆ ಒಂದು ಹೆಮ್ಮೆಯ ಗರಿಯನ್ನು ತಂದುಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ ಆತ್ಮೀಯ ವಿದ್ಯಾರ್ಥಿನಿ ಆಗಿರ್ತಕ್ಕಂಥ ಸಂಜನಾ ಇವರು ಮುಂದೆ ನಮ್ಮ ವಿಷ್ಣು ಪಂತ್ ನಾನಾವಟೆ ಡಿಗ್ರಿ ಕಾಲೇಜಿಗೆ ಅಡ್ಮಿಷನ್ ಮಾಡ್ಲಿಕ್ಕೆ ಇಚ್ಛಿತ ಪಟ್ಟಿರ್ತಾರೆ. ಅವರು ಮುಂದಿನ ದಿನಗಳಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಹೊರಹೊಮ್ಮಕ್ಕೆ ತುಂಬಾ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಹಲವಾರು ವರ್ಷಗಳಿಂದ ನಮ್ಮ ಕಾಮರ್ಸ್ ವಿಭಾಗದಿಂದ ಅನೇಕ ವಿದ್ಯಾರ್ಥಿಗಳು CA ಫೌಂಡೇಶನ್, ಇಂಟರ್ಮೀಡಿಯೇಟ್ ಮತ್ತು ಫೈನಲ್ ಅನ್ನು ಕೂಡ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಹಾಗೇನೆ ಅನೇಕ ವಿದ್ಯಾರ್ಥಿಗಳು CMA ಅಲ್ಲಿ ಕೂಡ ದಾಖಲೆ ಮಟ್ಟದಲ್ಲಿ ಫೌಂಡೇಶನ್ ಕ್ಲಿಯರ್ ಮಾಡಿಕೊಂಡು ಬೆಂಗಳೂರಿನಲ್ಲಿ ಇವತ್ತು ವ್ಯಾಸಂಗ ಮಾಡ್ತಾ ಇದ್ದಾರೆ. ಅನೇಕ ವಿದ್ಯಾರ್ಥಿಗಳು ಬೇರೆ ಬೇರೆಡೆಗೆ ಹೋಗಿ ಉತ್ತಮ ಎತ್ತರ ಮಟ್ಟದ ಒಂದು ಒಳ್ಳೆಯ ಸ್ಯಾಲರಿ ಪ್ಯಾಕೇಜ್ ಅನ್ನು ಹೊಂದಿರತಕ್ಕಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಅತ್ಯಂತ ಅತೀವ್ರವಾದ ಸಂತೋಷವೆನಿಸೋದು ನಮ್ಮ ಶಾಲೆಯ ನಮ್ಮ ಕಾಮರ್ಸ್ ವಿಭಾಗದ ವಿದ್ಯಾರ್ಥಿನಿ ಆಗಿರ್ತಕ್ಕಂಥ ಕುಮಾರಿ VK ನೇತ್ರಾವತಿ ಅವರು ಈಗ KS ಕ್ರಾಕ್ ಮಾಡಿಕೊಂಡು ಕೂಡ್ಲಿಗಿಯ ತಹಸೀಲ್ದಾರ್ ಆಗಿ ಕೂಡ ಕೆಲಸ ಮಾಡ್ತಿರೋದು ಈ ಶಾಲೆಗೆ ಇರ್ತಕ್ಕಂಥ ಒಂದು ಹೆಮ್ಮೆಯ ಗರಿ ಅಂತ ಹೇಳಿಕ್ಕೆ ನನ್ಗೆ ಇಷ್ಟಪಡುತ್ತೆ. ಮುಂಬರ್ಲಿರುವ ದಿವಸದಲ್ಲಿ ಒಂದು ಕಾಮರ್ಸ್ ವಿಭಾಗದಲ್ಲಿ ಕ್ರಾಂತಿಯನ್ನ ಮಾಡಿ ಹೆಚ್ಚು ಹೆಚ್ಚು ಜನರನ್ನ ಇಡೀ ರಾಷ್ಟ್ರಕ್ಕೆ ಬೇಕಾಗಿರ್ತಕ್ಕಂತ ಚಾರ್ಟರ್ಡ್ ಅಕೌಂಟ್ಗಳಲ್ಲಿ ಕೇವಲ 10% ಅಷ್ಟು ಪೂರೈಕೆ ಕೂಡ ಆಗ್ತಾ ಇಲ್ಲ. ಅದನ್ನ ನಮ್ಮ ಸಂಡೂರು ಭಾಗದಿಂದ ಹೆಚ್ಚು ಹೆಚ್ಚು ಜನರನ್ನ ಕಾಮರ್ಸ್ ಕಡೆಗೆ ಆಕರ್ಷಿತ ಮಾಡಿಕೊಂಡು ಅವರಿಗೆ ಚಾರ್ಟರ್ಡ್ ಅಕೌಂಟೆಂಟ್ ಮಾಡಿಸಿ ಒಳ್ಳೆಯ ಎತ್ತರದ ಮಟ್ಟದ ಒಂದು ಹುದ್ದೆಯನ್ನು ಅಲಂಕರಿಸಿ ಅದ್ಭುತವಾದಂತ ಜೀವನವನ್ನ ಜೀವಿಸಲಿಕ್ಕೆ ನಾವು ಮಾರ್ಗದರ್ಶನ ಮಾಡಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ ಅಗತ್ಯ. ಧನ್ಯವಾದಗಳು. ನಾನು ಈ ಕಾಲೇಜಿನ ಪ್ರಾಂಶುಪಾಲನಾಗಿ ಈ ಏಪ್ರಿಲ್ 9ರಂದು ಸರ್ಕಾರದಿಂದ ಪ್ರಕಟಗೊಂಡಿರ್ತಕ್ಕಂಥ ದ್ವಿತೀಯ PUC ಫಲಿತಾಂಶ, ಒಟ್ಟು ನಮ್ಮ ಕಾಲೇಜಿನಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳು 264 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿ ಅದರಲ್ಲಿ 115 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿ ಹಾಗೂ 131 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿರುತ್ತಾರೆ. ಕಾಲೇಜಿನ ಶೇಕಡವಾರು ಪರೀಕ್ಷೆಯ ಒಂದು ಫಲಿತಾಂಶ ನೋಡೋದಾದ್ರೆ 98.48% ಇರ್ತದೆ. ಮತ್ತು ವಿಜ್ಞಾನ ವಿಭಾಗದಲ್ಲಿ ಸುದೀಪ್ H ಅಂತಕ್ಕಂಥ ವಿದ್ಯಾರ್ಥಿ 593 ಅಂಕಗಳನ್ನು ಪಡೆಯುವುದರ ಜೊತೆಗೆ ಅವಳಿ ಜಿಲ್ಲೆಗಳಿಗೆ ದ್ವಿತೀಯ ಸ್ಥಾನವನ್ನು ಪಡೆದು ಹಾಗೂ ರಾಜ್ಯ ಮಟ್ಟದಲ್ಲಿ 7ನೇ ರ್ಯಾಂಕ್ ಅನ್ನು ಪಡೆದಿರುತ್ತಾನೆ. ನಮ್ಮ ಈ ಒಂದು ಸುದೀಪ್ ಅಂತಕ್ಕಂಥ ವಿದ್ಯಾರ್ಥಿಯ ಒಂದು ಫಲಿತಾಂಶ ಈ ಕಾಲೇಜಿನಲ್ಲಿ 12 ವರ್ಷಗಳ ಇತಿಹಾಸದಲ್ಲಿ ರಾಜ್ಯ ಮಟ್ಟದಲ್ಲಿ 7ನೇ ರ್ಯಾಂಕ್ ಸಿಕ್ಕಿರುತ್ತದೆ. Namaste. My name is Nagendra Prasad. I am working as the academic dean in SV Nanavate PU College, Sandur. I am here to share the great success of our college. That is, in this academic year 2025-26, the students from our college has secured state 7th rank and district 2nd rank in our college. I really happy to share this success with you. The real success beyond this achievement is the hard work of the students and the great support from the faculties. At the same time, the extraordinary support given by the management. Every year, our management takes the extraordinary students who have secured extraordinary result in the 10th class board examination. At the same time, we conduct Nanavate talent examination every year to select the extraordinary students. At the same time, as academic dean, on behalf of the management, I really congratulate all the students who have appeared in board examination and secured a very good marks. Thank you. ಸಂಜನಾ ಅವ್ರ ಮನೇಲಿದ್ದೀನಿ. ಆ ಸಂಜನಾ ಅಂತಕ್ಕಂಥ ಬಾಲಕಿನ ಮಾತಾಡ್ಸೋಂಥ ಪ್ರಯತ್ನ ಮಾಡೋಣ ಬನ್ನಿ. ರಾಜ್ಯದಲ್ಲಿ 5ನೇ ಸ್ಥಾನದಲ್ಲಿ ಬಂದಿರತಕ್ಕಂಥ ರಾಜ್ಯದಲ್ಲಿ 5ನೇ ರ್ಯಾಂಕ್ ಬಂದಿರತಕ್ಕಂಥ ಸಂಜನಾ ಅವರು ನಮ್ಮ ಜೊತೆಲಿದ್ದಾರೆ. ಹಾಗೆಯೇ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ 1ನೇ ಸ್ಥಾನ ಬಂದಿರತಕ್ಕಂಥ ಸಂಜನಾ ನಮ್ಮ ಜೊತೆಲಿದ್ದಾರೆ. ಸಂಜನಾ ಅವರೇ ನಮಸ್ಕಾರ. ಈಗ ರಾಜ್ಯದಲ್ಲಿ 5ನೇ ಸ್ಥಾನದಲ್ಲಿ ಬಂದಿದ್ದೀರಿ, ಹಾಗೆ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ 1ನೇ ಸ್ಥಾನ ಬಂದಿದ್ದೀರಾ. ಏನು ಹೇಳಕ್ಕೆ ಬಯಸ್ತೀರಿ? ನಿಮ್ಮ ಶಿಕ್ಷಕರಾಗಿರ್ಬೋದು, ನಿಮ್ಮ ಸಂಸ್ಥೆಗಾಗಿರ್ಬೋದು, ನಿಮ್ಮ ತಂದೆ ತಾಯಿ, ಈ ರೀತಿ ನಿಮ್ಮ ವಿದ್ಯಾಭ್ಯಾಸದ ಹಿನ್ನೆಲೆ ಏನು? ಆಮೇಲೆ ನೀವು ದಿನ ಅಮ್ಮ ಹೇಳ್ತಿದ್ರು ದಿನ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ರು ಅಂತ ಹೇಳ್ತಿದ್ದಾರೆ. ಅಪ್ ಆ್ಯಂಡ್ ಡೌನ್ ಮಾಡಿ ನೀವು ಹೋಗ್ತಾ ಬರ್ತಾ
ಇಷ್ಟೆಲ್ಲ ಸ್ಟಡಿ ಮಾಡಿ ಇಷ್ಟೆಲ್ಲ ಒಂದು ಕಷ್ಟದ ಪರಿಸ್ಥಿತಿ ನಿಮ್ಮ ತಂದೆ ತಾಯಿ ಓದಿಸಿದ್ದಾರೆ. ಸಂಸ್ಥೆ ಮತ್ತು ನಿಮ್ಮ ಪ್ರಿನ್ಸಿಪಲ್ ಲೆಕ್ಚರರ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಾ? ಸರ್, ನಂಗೆ ತುಂಬ ಖುಷಿ ಆಗ್ತಿದೆ. 99.33% ತಗೊಳ್ಳೋದೇನು ಅಷ್ಟು ಈಸಿ ಅಲ್ಲ, ಬಟ್ ಅಷ್ಟೇ ಹಾರ್ಡ್ ವರ್ಕು ನಮ್ಮ ಫ್ಯಾಕಲ್ಟೀಸ್ ಆಗಿರ್ಬೋದು, ನಮ್ಮ ಅಡ್ಮಿನಿಸ್ಟ್ರೇಟರ್ ಆಗಿರ್ಬೋದು, ಸೆಕ್ರೆಟರಿ ಸರ್ ಆಗಿರ್ಬೋದು, ಪ್ರಿನ್ಸಿಪಲ್ ಸರ್ ಎಲ್ಲರೂ ತುಂಬಾ ಕೋಆಪ್ರೇಟ್ ಮಾಡಿದ್ದಾರೆ. ಅವರೆಲ್ಲ ಕೋಆಪ್ರೇಟಿಂದನೇ ನಾನು ಇಷ್ಟು ಒಳ್ಳೆ ಮಾರ್ಕ್ಸ್ ತಗೊಳ್ಳೋಕ್ಕೆ ಸಾಧ್ಯ ಆಗಿದ್ದು. ಅವ್ರು ಕೋಆಪ್ರೇಟ್ ಮಾಡಿಲ್ಲ ಅಂದಿದ್ರೆ ನಾನು ಈ ಸ್ಥಾನಕ್ಕೆ ಬರೋಕ್ಕೆ ಆಗ್ತಿದ್ದಿಲ್ಲ. ಸೊ ನಂಗೆ ತುಂಬಾ ಖುಷಿ ಆಗ್ತಿದೆ ಅಂತ ಒಂದು ಕಾಲೇಜಿಗೆ ಸೇರಿದ್ದೀನಿ ಅಂತೇಳಿ. ನೆಕ್ಸ್ಟು ನಮ್ಮ ಪೇರೆಂಟ್ಸು ತುಂಬಾ ಹೆಲ್ಪ್ ಮಾಡಿದ್ದಾರೆ ನನಗೆ ಓದೋದ್ರಲ್ಲಿ. ನಮ್ಮಮ್ಮ ಒಂದು ಕೆಲಸನೂ ಮಾಡಿಸಿಲ್ಲ ನನ್ನ ಹತ್ರಲ್ಲಿ. 2 ವರ್ಷನೂ ನನ್ನ ಹತ್ರ ಒಂದು ಕೆಲಸನೂ ಮಾಡಿಸಿಲ್ಲ, ಎಲ್ಲ ನಮ್ಮಮ್ಮನೇ ಮಾಡಿದ್ದಾರೆ. ಬರೀ ಓದು ನನ್ನ ಮನೆ ಕೆಲಸ ಏನೂ ಮಾಡಿಲ್ಲ. ಸೊ ನಮ್ಮ ಅಪ್ಪಾಜಿ ತುಂಬ ಎಂಕರೇಜ್ ಮಾಡ್ತಿದ್ರು. ಸೊ ಇವರಿಬ್ರು ಎಂಕರೇಜು ಪ್ಲಸ್ ಫ್ಯಾಕಲ್ಟೀಸು, ನಮ್ಮ ಅಡ್ಮಿನಿಸ್ಟ್ರೇಟರ್ ಎಲ್ಲರೂ ಎಂಕರೇಜಿಂದನೇ ನಂಗೆ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕಾಯ್ತು. ಸೊ ನನ್ನ ಒಂದು ಏಮ್ ಏನಪ್ಪ ಅಂದರೆ CA ಆಗಬೇಕು ಅಂತೇಳಿ. ಸೊ ನಾನು ಬೇರೆ ಕಾಲೇಜಿಗೆ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಈ ಸಲ ನಮ್ಮ ಅಡ್ಮಿನಿಸ್ಟ್ರೇಟರ್ ಚಾಲೆಂಜ್ ಮಾಡಿದ್ದಾರೆ. ಈ ಸಲ ಇಲ್ಲೇ ಸೇರಮ್ಮ, ನೀನು ಇಲ್ಲೇ ಜಾಯ್ನ್ ಆಗು, ನಾವು ನಿನ್ನ CA ಮಾಡೇ ಕಲಿಸ್ತೀವಿ ಅಂತ ಅಂದಿದ್ದಾರೆ. ಸೊ ಆ ಒಂದು ಹೋಪಿಂದ ನಾನು ಇಲ್ಲೇ ಅಡ್ಮಿಷನ್ ಮಾಡಿಸ್ತೀನಿ. ಈ ಸಲ ತುಂಬ ಖುಷಿ ಆಗ್ತಿದೆ. ಎಲ್ಲರ ಮಕ್ಕಳಿಗೆ ನೋಡ್ತಿದ್ದೆ ಸರ್, ಎಲ್ಲರೂ ಸೆಕೆಂಡ್ ರ್ಯಾಂಕ್ ಸರ್. ಇವತ್ತು ಈ ಸಾಧನೆ ಮಾಡ್ಲಿಕ್ಕೆ ನಿಮ್ ಶಾಲೆಯಲ್ಲಿ ಯಾವ ರೀತಿ ಮಾಸ್ಟರ್ಗಳು ಸಪೋರ್ಟ್ ಮಾಡಿದ್ರು? ಸಪೋರ್ಟ್ ಅಂತೂ ಎಲ್ಲ ಫ್ಯಾಕಲ್ಟೀಸು ಚೆನ್ನಾಗಿ ಮಾಡ್ತಾರೆ ಸರ್. ಬಟ್ ಅದ್ರ ಜೊತೆಲಿ ಮೋಟಿವೇಶನ್ ಅಂತ ಬಂದಾಗ ಪ್ರಿನ್ಸಿಪಲ್ ಸರ್ ತುಂಬಾ ಮೋಟಿವೇಶನ್ ಕೊಟ್ಟರು ಸರ್. ಪ್ರಿನ್ಸಿಪಲ್ ಸರ್ ಆಗಿರ್ಬೋದು, ಆಮೇಲೆ ಚಿದಂಬರ್ ಸರ್ ಮತ್ತೆ ಕುಮಾರ್ ಸರ್ ತುಂಬಾ ಒಂದು ಗ್ರೇಟ್ ಮೋಟಿವೇಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಇನ್ನು ಫ್ಯಾಕಲ್ಟೀಸ್ ಬಂದ್ಬಿಟ್ಟು ಅವರು ಯಾವತ್ತೂ ನನಗೆ ನೀನು ಹಂಗ್ ಮಾಡ್ತಿದೀಯಾ ತಪ್ಪು ಮಾಡ್ತಿದೀಯಾ, ಹಂಗ್ ಮಾಡ್ಬೇಕು, ಅದೆಲ್ಲ ಗೈಡ್ ಲೈನ್ಸ್ ಎಲ್ಲ ಚೆನ್ನಾಗಿ ಕೊಡ್ತಿದ್ರು. ಅದಾದ್ಮೇಲೆ ಇದು ಪ್ರಿಪರೇಟಿವ್ಸ್ ಎಲ್ಲ ಬರಿಬೇಕಾದ್ರೆ ಎಷ್ಟಾದ್ರೂ ಮಾರ್ಕ್ಸ್ ಬರ್ಲಿ ಅವ್ರು ಯಾವಾಗ ನೋಡಿದ್ರು ಎಂಕರೇಜ್ ಮಾಡ್ತಿದ್ರು ಸರ್. ಆಮೇಲೆ ಅಂದ್ರೆ ಪ್ರತಿ ಸಲ ನಾನು ಏನ್ ತಪ್ಪು ಮಾಡ್ತಿದ್ದೀನಿ, ಹೆಂಗ್ ತಿದ್ಕೋಬೇಕು, ಇನ್ನ ಯಾವ ರೀತಿ ಬರೆದ್ರೆ ಚೆನ್ನಾಗಿರುತ್ತೆ, ಅದೆಲ್ಲ ಗೈಡ್ ಲೈನ್ಸ್ ಎಲ್ಲ ಕೊಡ್ತಿದ್ರು ಸರ್. ಇನ್ನು ನಮ್ಮ ಅಕಾಡೆಮಿಕ್ ಟೀಮ್ಸ್ ಬಂದ್ಬಿಟ್ಟು ನಾಗೇಂದ್ರ ಪ್ರಸಾದ್ ಅವರು ಅಂದ್ರೆ ಹೇಳ್ಬೇಕಂದ್ರೆ ಆಲ್ವೇಸ್ ಸ್ಟ್ಯಾಂಡ್ಸ್ ಬಿಫೋರ್ ಮೀ ಸರ್. ನನಗೆ ಏನಾದ್ರು ಮಾಡ್ಲಿ, ಸ್ಕೋರ್ಸ್ ಎಷ್ಟಾದ್ರೂ ಆಗ್ಲಿ, ಹಿ ಆಲ್ವೇಸ್ ಸಪೋರ್ಟೆಡ್ ಮೀ ಸರ್. ಅಂದ್ರೆ ಹಿ ನೆವರ್ ಅಬ್ಯೂಸ್ ಮೀ ಸರ್. ನಿಮ್ಮ ಶಾಲೆ ನಾನು SLC-ನ ಆದರ್ಶ ವಿದ್ಯಾಲಯ ಕೃಷ್ಣನಗರದಲ್ಲಿ ಓದ್ತಿದ್ದೆ ಸರ್. ಆಗ ಪ್ರಿಪರೇಟರಿ ಟೈಮ್ ಇತ್ತು. ಅವಾಗ SV ನಾನಾಟ PU ಕಾಲೇಜಿಂದು ಎಂಟ್ರೆನ್ಸ್ ಎಕ್ಸಾಮ್ ಅಂತ ಬರೆಸ್ತಾರೆ ಸರ್. ಆ ಎಕ್ಸಾಮಿಗೆ ಅಟೆಂಡ್ ಮಾಡಿದ್ದೆ ನಾನು. ಅದಾದ್ಮೇಲೆ ಒಂದು 2-3 ವೀಕ್ಸ್ ಅಲ್ಲಿ ರಿಸಲ್ಟ್ ಬಂದಿತ್ತು. ಅವಾಗ ಇನ್ನ ನಾವು ಫಸ್ಟ್ ಪ್ರಿಪರೇಟರಿ ಬರೀತಿದ್ವಿ, ಸ್ಕೂಲ್ ಲೆವೆಲ್ ಫಸ್ಟ್ ಪ್ರಿಪರೇಟರಿ ಬರೀತಿದ್ವಿ. ಆ ಟೈಮಲ್ಲಿ ರಿಸಲ್ಟ್ ಅನೌನ್ಸ್ ಆಯ್ತು ಸರ್ ಎಂಟ್ರೆನ್ಸ್ ಎಕ್ಸಾಮ್ ಇಂದು. ಸ್ವತಃ ಡೀನ್ ಸರ್ ಮತ್ತೆ GP ಸರ್ ಬಂದೆ ಕಾಲೇಜಲ್ಲಿ ಅದು ಚೆನ್ನಾಗಿರೋದಕ್ಕೆ ಪ್ರೈಸ್ ಎಲ್ಲ ಕೊಟ್ಟು ಕಾಲೇಜಿಗೆ ಅಡ್ಮಿಷನ್ ಆಗೋ ಅವಕಾಶ ಕೊಟ್ರು ಸರ್. ಆಮೇಲೆ ಇಲ್ಲಿ ಬಂದು ಎಲ್ಲ ಮಾತಾಡಿದ್ಮೇಲೆ ಫ್ರೀಶಿಪ್ ಆಗಿದೆ, ಅಡ್ಮಿಷನ್ ಮಾಡಿಸ್ರಿ ಅಂತ ಹೇಳಿದ್ದು. ಡೀನ್ ಸರ್ ಮತ್ತೆ ಚಿದಂಬರ್ ಸರ್ ಇಬ್ರು ಸೇರಿ ಕಾಲೇಜ್ ಬಗ್ಗೆ ಎಲ್ಲ ಹೇಳಿ, ನೀನ್ ಚೆನ್ನಾಗಿ ಬಂದಿದೆ ಸ್ಕೋರು, ನೀನ್ SLC-ಲೂ ಚೆನ್ನಾಗಿ ಮಾಡ್ತೀಯ ಅಂತ ನಮ್ಗೆ ಮೇಲೆ ಫ್ರೀಶಿಪ್ ಕೊಡ್ತಿದೀವಿ ಅಂತ ಹೇಳಿದ್ರು ಸರ್. ಅದೇ ರೀತಿ SLC-ಲೂ 97.92% ಆಗಿ ತಾಲೂಕ್ ಟಾಪರ್ ಆಯ್ತು ಸರ್. ಅದೇ ಕೂಡ ಇನ್ನು ಆ ಖುಷಿ ಕೂಡ ಇಲ್ಲಿ ಕಾಲೇಜಲ್ಲಿ ಕೂಡ ಸೆಲೆಬ್ರೇಟ್ ಮಾಡಿದ್ರು ಸರ್. ಅದು ತಾಲೂಕ್ ಟಾಪರ್ ಆಗಿ ಅಪ್ಪ ಅಮ್ಮ ಎಲ್ಲ ಫುಲ್ ಖುಷಿ ಸರ್. ಅಂದ್ರೆ ರಿಸಲ್ಟ್ 3 ಗಂಟೆಗೆ ಅನೌನ್ಸ್ ಮಾಡ್ತೇನೆ ಅಂತ ಬಿಟ್ಟಿದ್ರು. ಆ ಟೈಮಲ್ಲಿ ಮಲಗಿದ್ವಿ ನಾವೆಲ್ಲ. ಆಮೇಲೆ ನಮ್ ಫ್ರೆಂಡ್ ಒಬ್ಬ ಫೋನ್ ಮಾಡ್ದ, ರಿಸಲ್ಟ್ ಬಿಟ್ಟಿದ್ದಾವೆ ಅಂದ್ರೆ 2:45ಗೆ ಬಿಟ್ರು ರಿಸಲ್ಟ್, ಸ್ವಲ್ಪ ಜಲ್ದಿನೇ ಬಿಟ್ರು. ನಮ್ ಫ್ರೆಂಡ್ ಫೋನ್ ಮಾಡ್ದ, ರಿಸಲ್ಟ್ ಬಂದಿದ್ದಾವೆ ನೋಡು ಅಂತ. ಅವಾಗ ನಾನ್ ಜಲ್ದಿ ಮಲಗಿದ್ದೆ. ಅವಾಗ ಮುಖ ಎಲ್ಲ ತಕೊಂಡು ದೇವ್ರ ಮನೆಗೆ ಹೋಗಿ ಪೂಜೆ ದೀಪ ಎಲ್ಲ ಹಚ್ಚಿ, ಅಮ್ಮ ಕೂಡ ಮಲಗಿದ್ರು, ಅವ್ರನ್ನ ಇಡ್ಸಿ ರಿಸಲ್ಟ್ ಚೆಕ್ ಮಾಡಿದೆ ಸರ್. ರಿಸಲ್ಟ್ ಬಂದ್ ಕೂಡಲೇ ಎಲ್ರು ಖುಷಿ ಸರ್ ಮನೆಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಬಳ್ಳಾರಿ ಜಿಲ್ಲೆಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲೊಂದಾದ ಶ್ರೀಶೈಲೇಶ್ವರ ವಿದ್ಯಾಕೇಂದ್ರವು ತನ್ನದೇ ಆದ ವಿಶಿಷ್ಟ ಆಯಾಮಗಳಿಂದ ರಾಜ್ಯ ಮಟ್ಟದಲ್ಲಿ ದಾಖಲೆ ಮಾಡುವ ನಿಟ್ಟಿನಲ್ಲಿ ಸಾಗುತ್ತಿದೆ.
ಮುಂದಿನ ದಿನಮಾನದಲ್ಲಿ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಪಡೆಯುವ ಮೂಲಕ ಈ ವಿದ್ಯಾಕೇಂದ್ರದ ಕೀರ್ತಿ ಮತ್ತಷ್ಟು ಹೆಚ್ಚಾಗಲಿ ಎಂದು ಗರುಡ ನ್ಯೂಸ್ನ ತಂಡ ಆಶಿಸುತ್ತದೆ.